ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಹೇಗಿದ್ವಿ ಎಲ್ಲರೂ? ಇವತ್ತು ಸಂಡೇ ಸಂಜೆ 7 o'clockಗೆ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಅರ್ಲಿ ಮಾರ್ನಿಂಗ್ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ದೇವಸ್ಥಾನಕ್ಕೆ ಹೋಗಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಬಿಟ್ಟು ಇವಾಗ ಸಂಜೆ ಊಟಕ್ಕೆ ಮಟನ್ ಸಾಂಬಾರು ಮತ್ತು ಮುದ್ದೆನೇ ಮಾಡ್ತಾಯಿದ್ದೀನಿ. ಹಾಗಾಗಿ ಈ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಹೊಸಬ್ರೇನಾರು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಕುಕ್ಕರ್ಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಮಟನ್ ಹಾಕ್ಕೊಳ್ತಾ ಇದ್ದೀನಿ. ನಾನಿದೆ ಅರ್ಧ kg ಮಟನ್ಗೆ ಸಾಂಬಾರನ್ನ ಮಾಡ್ಕೊಳ್ತಾ ಇರೋದು. ಮಟನ್ಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಗೆ ಅರಿಶಿನ ಎರಡನ್ನೂ ಹಾಕಿ ನೀರೆಲ್ಲ ಡ್ರೈ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಮಟನಲ್ಲಿರೋಂಥ ನೀರೆಲ್ಲ ಡ್ರೈ ಆಗೋವರೆಗೂ ಈಗ ಮಸಾಲೆನೆಲ್ಲ ಫ್ರೈ ಮಾಡ್ಕೊಳ್ತೀನಿ. ಒಂದು ಪ್ಯಾನ್ಗೆ 1 ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಬೆಳ್ಳುಳ್ಳಿ, ಶುಂಠಿ ಹಾಗೆ ಈರುಳ್ಳಿ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 1-2 ನಿಮಿಷ ಫ್ರೈ ಮಾಡಿದ್ರೆ ಸಾಕು, ತುಂಬ ಜಾಸ್ತಿ ಏನು ಮಾಡೋದು ಬೇಡ. ಮಸಾಲೆನ ಫ್ರೈ ಮಾಡದೆ ಕೂಡ ರುಬ್ಕೊಳ್ಬೋದು, ಬಟ್ ಈ ರೀತಿ ಫ್ರೈ ಮಾಡಿ ರುಬ್ಕೊಳ್ಳೋದ್ರಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಎಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಮಸಾಲೆ ಎಲ್ಲ ಚೆನ್ನಾಗಿ ತಣ್ಣಗಾದ್ಮೇಲೆ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಇತ್ತೀಚೆಗೆ ನನ್ನ ಬ್ಲಾಗಲ್ಲಿ ಬರೀ ರೆಸಿಪೀಸ್ನೇ ತೋರಿಸ್ತಾ ಇದ್ದೀನಿ. ಬೇರೆ ವೀಡಿಯೋಸ್ನೇ ಮಾಡೋದಕ್ಕಾಗ್ತಾಯಿಲ್ಲ. ನನ್ನ ಡೈಲಿ ರೊಟೀನ್ ಇರ್ಬೋದು ಅಥವಾ ಸ್ಕಿನ್ ಕೇರ್ ಇರ್ಬೋದು, ಯಾವ ವೀಡಿಯೋಸು ಕೂಡ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ. ಆಯುಷ್ ಎಕ್ಸಾಮ್ ಎಲ್ಲ ಈಗ ತಾನೇ ಮುಗಿದಿದೆ. ಇನ್ನು ಅವನಿಗೆ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆದರೆ ಸ್ವಲ್ಪ ಫ್ರೀ ಆಗ್ತೀನಿ. ಆಗ ಸ್ವಲ್ಪ ಡೈಲಿ ರೊಟೀನ್ ವೀಡಿಯೋಸು ಮತ್ತು ಸ್ಕಿನ್ ಕೇರ್ ವೀಡಿಯೋಸು ಇದನ್ನೆಲ್ಲನೂ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಟೈಮ್ ಹೇಗಾಗುತ್ತೆ ಅಂತ ಹೇಳಿ. ಈ ನಡುವೆ ವ್ಯೂಸ್ ಕೂಡ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಒಂದೊಂದು ಸಲ ಬೇಜಾರಾಗುತ್ತೆ, ವಿಡಿಯೋ ಮಾಡ್ತಾ ವ್ಯೂಸ್ ಎಲ್ಲ ಜಾಸ್ತಿ ಆಗಬೇಕು, ನೋಡಿದ್ರೆ ಕಡಿಮೆ ಆಗ್ತಾ ಇದೆಯಲ್ಲ ಅಂತ. ಬಟ್ ಏನು ಮಾಡೋದಕ್ಕಾಗೋದಿಲ್ಲ. ನಾವು ಸ್ವಲ್ಪ ಟೈಮ್ ಕೊಟ್ಟು ಕ್ರಿಯೇಟಿವ್ ಆಗಿ ಚೆನ್ನಾಗಿ ಮಾಡಿದ್ರೆ ಖಂಡಿತವಾಗ್ಲೂ ವ್ಯೂಸ್ ಎಲ್ಲ ಜಾಸ್ತಿ ಆಗುತ್ತೆ. ಬಟ್ ನಾವು ಸರಿಯಾಗಿ ಟೈಮ್ ಕೊಡಲಿಲ್ಲ ಅಂತ ಅಂದಾಗ ಜಾಸ್ತಿ ವ್ಯೂಸ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ನಮ್ಮದು ತಪ್ಪಿದೆ ಅಲ್ವಾ. ಯಾವುದೇ ಕೆಲಸ ಆಗಿರ್ಬೋದು, ಮೊದಲು ಆ ಕೆಲಸ ನಮಗೆ ಖುಷಿ ಕೊಡಬೇಕು, ನಮಗೆ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ಬೇಕು, ಆವಾಗ ಬೇರೆಯವ್ರಿಗೆ ಇಷ್ಟ ಆಗಲಿ ಅಂತ ಎಕ್ಸ್ಪೆಕ್ಟ್ ಮಾಡಬೇಕಲ್ವ. ಹಾಗಂತ ಈಗ ಮಾಡ್ತಾರೆ ಚೆನ್ನಾಗಿಲ್ಲ ಅಂತಲ್ಲ, ನಾನು ಅಂದ್ಕೊಂಡಿರೋ ರೀತಿಯಾಗಿ ಇನ್ನೂ ಕ್ರಿಯೇಟಿವ್ ಆಗಿ ಮಾಡೋದಕ್ಕಾಗ್ತಾಯಿಲ್ಲ, ಟೈಮ್ನ ಕೊಡೋದಕ್ಕಾಗ್ತಾಯಿಲ್ಲ. ಹಾಗಾಗಿ ಆದಷ್ಟು ಬೇಗ ಫ್ರೀ ಮಾಡಿಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈಗ ರುಬ್ಕೊಂಡಿರೋಂಥ ಮಸಾಲೆ ಹಾಕಿ ಹಾಗೆ ಜಾರಲ್ಲಿರೋಂಥ ಸ್ವಲ್ಪ ನೀರನ್ನು ಹಾಕ್ಕೊಂಡು 1-2 ವಿಷಲ್ನ ಕೂಗಿಸ್ಕೊಳ್ತಾ ಇದ್ದೀವಿ. ನಮ್ಮ ಕಡೆ ಈ ಮಸಾಲೆನ ಅರಿಶಿನ ಈರುಳ್ಳಿ ಮಸಾಲೆ ಅಂತಾರೆ. ಮನೇಲಿ ಏನಾದ್ರು ಪುಟ್ಟ ಮಕ್ಕಳಿದ್ರೆ, ಖಾರ ತಿಂದೇ ಇರೋಂಥ ಮಕ್ಕಳು, ಇನ್ನೂ 1-2 ವರ್ಷ 3 ವರ್ಷ ಮಕ್ಕಳೇನಾರು ಇದ್ದರೆ ಈ ಥರ ಅರಿಶಿನ ಈರುಳ್ಳಿಯಲ್ಲಿ ಮಟನ್ನ ಬೇಯಿಸ್ಬಿಟ್ಟು ಸ್ವಲ್ಪ ಸಾಫ್ಟಾಗಿ ಅನ್ನ ಮಾಡಿ ಇದರಲ್ಲಿ ಚೆನ್ನಾಗಿ ಮಿಕ್ಸಿ ತಿನ್ನಿಸಿದ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ ಅಂತೇಳಿ ತಿನ್ನಿಸ್ತೀವಿ. ಈಗ ಕುಕ್ಕರ್ ವಿಷಲ್ ಕೂಗೋಷ್ಟರಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಮಸಾಲೆಗೆ ತೆಂಗಿನಕಾಯಿ, ಟೊಮೊಟೊ, ಧನಿಯಾ ಪೌಡರು, ಚಿಲ್ಲಿ ಪೌಡರು ಹಾಗೆ ಸ್ವಲ್ಪ ಗಸಗಸೆ ಇದಿಷ್ಟನ್ನು ಕೂಡ ನೈಸಾಗಿ ರುಬ್ಕೊಳ್ಬೇಕು. ಇದಕ್ಕೂ ಅಷ್ಟೇ ಟೊಮೊಟೊನ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಟೊಮೊಟೊನ ತೊಗೊಂಡಿದ್ದೀನಿ, ಒಂದು 4 ಪೀಸ್ ಮಾಡಿಕೊಂಡು ಟೊಮೊಟೊನ ಫ್ರೈ ಮಾಡಿಕೊಂಡು, ಟೊಮೊಟೊ ಫ್ರೈ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ಗಸಗಸೆ ಹಾಗೆ ಸ್ವಲ್ಪ ತೆಂಗಿನಕಾಯಿ ಇದನ್ನ ಹಾಕಿ ಇನ್ನೂ ಸ್ವಲ್ಪ ಫ್ರೈ ಮಾಡಿಕೊಂಡು ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ಧನಿಯಾ ಪೌಡರು, ಚಿಲ್ಲಿ ಪೌಡರು ಹಾಗೆ ಬೇಕಾಗಿರೋಷ್ಟು ನೀರನ್ನ ಹಾಕಿ ನೈಸಾಗಿ ಇದನ್ನು ರುಬ್ಕೊಳ್ತಾ ಇದ್ದೀನಿ. ಇನ್ನು ಖಾರ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಬೋದು. ನಾನಿಲ್ಲಿ 1.5 ಸ್ಪೂನಷ್ಟು ಚಿಲ್ಲಿ ಪೌಡರು ಹಾಗೆ 1.5 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರ್ ವಿಷಲೆಲ್ಲ ಇಳಿಯೋಷ್ಟರಲ್ಲಿ ಈಗ ಮುದ್ದೆಗೆ ಇಟ್ಕೊಳ್ತಾ ಇದ್ದೀನಿ. ಈ ಥರ ನಾನ್ ವೆಜ್ ಸಾಂಬಾರಿಗೆ ಅಥವಾ ಸೊಪ್ಪು ಸಾಂಬಾರಿಗೆ ಇದಕ್ಕೆಲ್ಲನೂ ಕೂಡ ಮುದ್ದೆ ಮಾಡ್ತೀನಿ ನಾನು. ಡೈಲಿ ಮಾಡೋದಕ್ಕಾಗೋದಿಲ್ಲ, ವೀಕಲ್ಲಿ ಒಂದು 3-4 ಡೇಸು ಮುದ್ದೆನ ಮಾಡ್ಕೊಳ್ತೀನಿ. ಈಗ ಕುಕ್ಕರ್ದು ವಿಷಲ್ ಬಿಟ್ಟಿದೆ. ಈಗ ರುಬ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಂಡು ಮತ್ತೆ 2 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಉಪ್ಪೇನಾದರೂ ಬೇಕು ಅಂದರೆ ನೋಡಿಕೊಂಡು ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು.
ಮಟನ್ ಹೇಗಿದೆ ನೋಡಿಕೊಂಡು ಅಷ್ಟು ವಿಷಲ್ ಕೂಗಿಸ್ಕೊಳ್ಳಿ. ಮಟನ್ ಸ್ವಲ್ಪ ಎಳೆದಾಗಿದ್ದರೆ ಒಂದು 3-4 ವಿಷಲ್ ಸಾಕು. ಅಥವಾ ಮಟನ್ ಏನಾದರೂ ಸ್ವಲ್ಪ ಜಾಸ್ತಿ ಬಲ್ತಿದೆ ಅಂತ ಹೇಳಿದ್ರೆ ನೋಡಿಕೊಂಡು ಜಾಸ್ತಿ ವಿಷಲ್ನ ಕೂಗಿಸ್ಕೊಳ್ಳಿ. ಈ ಮಟನ್ ಸಾಂಬಾರು ಅಂತೂ ಒಂದೊಂದು ಊರಲ್ಲಿ ಒಂದೊಂದು ಥರ ಮಾಡ್ತಾರೆ. ಹಳ್ಳಿಗಳಲ್ಲಿ ಒಂದು ರೀತಿ ಮಟನ್ ಸಾಂಬಾರು ಮಾಡ್ತಾರೆ, ಹಾಗೆ ಸಿಟಿಗಳಲ್ಲಿ ಒಂದು ರೀತಿ ಮಟನ್ ಸಾಂಬಾರು ಮಾಡ್ತಾರೆ. ನಿಮ್ಮ ಕಡೆ ಎಲ್ಲ ಮಟನ್ ಸಾಂಬಾರು ಯಾವ ರೀತಿಯಾಗಿ ಮಾಡ್ತೀರಾ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನನಗೆ ಮಟನ್ ಸಾಂಬಾರು ಅಂದರೆ ಈ ಹಳ್ಳಿಗಳಲ್ಲಿ ಹಬ್ಬಕ್ಕೆಲ್ಲ ಮಾಡ್ತಾರಲ್ಲ, ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ. ನನಗೆ ನಾನ್ ವೆಜ್ ಅಂದರೆ ಈ ಹೋಟೆಲೆಲ್ಲ ತಿನ್ನೋದು ಅಷ್ಟು ಇಷ್ಟ ಆಗೋದಿಲ್ಲ. ಈ ಹಳ್ಳಿ ಸ್ಟೈಲಲ್ಲಿ ಮಾಡ್ತಾರಲ್ಲ, ಅದು ಒಂಥರ ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಯಾರಿಗೆಲ್ಲ ಈ ರೀತಿ ಹಳ್ಳಿ ಸ್ಟೈಲ್ ನಾನ್ ವೆಜ್ ಊಟ ಇಷ್ಟ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಇನ್ನು ಸಾಂಬಾರ್ದು ವಿಷಲೆಲ್ಲ ಬಿಡೋಷ್ಟರಲ್ಲಿ ಬಿಸಿ ಬಿಸಿಯಾಗಿ ಮುದ್ದೆನೂ ಕೂಡ ರೆಡಿ ಮಾಡಿಕೊಂಡೆ. ನನಗೆ ಮುದ್ದೆ ಅಲ್ಲೇ ಮಾಡಿ ಅಲ್ಲೇ ತಿನ್ನೋದು ಅಂದರೆ ಇಷ್ಟ ಆಗುತ್ತೆ. ಸ್ವಲ್ಪ ತಣ್ಣಗಾಗ್ಬಿಟ್ಟಿದ್ರೆ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಹಾಗಾಗಿ ಮುದ್ದೆನೆಲ್ಲ ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ. ಆವಾಗ ತಿನ್ನೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮುದ್ದೆನ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ ನಮ್ಮ ಮನೇಲಿ ಮಟನ್ ಸಾಂಬಾರನ್ನ ಯಾವ ರೀತಿಯಾಗಿ ಮಾಡ್ತೀನಿ ಅಂಥೇಳಿ. ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್.